ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಆರಾಮದೀವಿ ನೋಡ್ರಿ, ಸೂಪರ್ ಅದೀವಿ. ಸೊ ಇವತ್ತಿನ ಡೇ ವ್ಲಾಗ್ ನ ಶುರು ಮಾಡೋಣ ಅಂತ ಬರ್ರಿ. ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ, ಸಂಡೇ ದಿನ. ಸೊ ಎದ್ದಿದ್ದು ಲೇಟ್. ಸೊ ಇನ್ಮ್ಯಾಗ ಡೈಲಿ ಬ್ಲಾಗ್ ಯಾವ ರೀತಿ ಹೋಗುತ್ತಾ ಅಂತೇಳಿ ನೋಡೋಣಂತ. ಅದಕ್ಕೂ ಮುಂದೆ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್. ಅರವಿಂದ್ ಹಾಯ್ ಹೇಳು. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ ಗಾಯ್ಸ್? ಆರಾಮದಿರಿ? ಈಗ ಅರ್ವಿನ ಜಸ್ಟ್ ಎದ್ದಾನ. ಅವನು ಫ್ರೆಶ್ ಆಗಿ ಒಂದು ಗ್ಲಾಸ್ ನೀರ್ ಕುಡ್ದು ಈಗ ಟಿವಿ ನೋಡಕಂತ ನೀನ್ ಮ್ಯಾಗ ನಾನು ಬ್ರೇಕ್ಫಾಸ್ಟ್ ಅದು ಪ್ರಿಪೇರ್ ಮಾಡ್ಬೇಕು ನೋಡ್ರಿ. ಅನ್ವಿತಾನು ಎದ್ದಾಳ, ಎದ್ದು ಹಸಿಕೆ ಅದು ಮಾಡಿಸಿ ಇಬ್ರು ಅಕ್ಕ ತಂಗಿ ಅಂತೀವಿ ನೋಡ್ರಿ. ಅಕ್ಕ ತಮ್ಮ ಟಿವಿ ನೋಡಕಂತಾರ. ಅಂಡ್ ನಿನ್ನೆ ತಾನೇ ಟಿವಿ ರಿಪೇರಿ ಆಯ್ತು. ಸೊ ಟಿವಿ ಸ್ವಲ್ಪ ಟಿವಿದು ಸೆಟಪ್ ಬಾಕ್ಸ್ ರಿಪೇರಿ ಬಂದಿತ್ತು. ಸೊ ಇವತ್ತೇನ್ ಸ್ಪೆಷಲ್ ಅಂತಂದ್ರೆ ಹಸ್ಬೆಂಡ್ ಇವತ್ತು ಬರ್ಡೇ ಐತಿ. ಅದರದ್ದು ಪ್ಲಾನಿಂಗ್ ಹೆಂಗ್ ಮಾಡೋದು ಏನು ಅಂತ ಹೇಳಿ ಅನ್ವಿತಾ ಮತ್ತೆ ಅರವಿಂದ್ ಎಲ್ಲ ಏನೋ ಮಾಡ್ಕೊಂಡಾರ. ಒಟ್ನಲ್ಲಿ ಈವ್ನಿಂಗ್ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಇವಾಗ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ನಮ್ ಬ್ಲೂಟೂತ್ ಆನ್ ಮಾಡಿದ್ರೆ ವರ್ಕ್ ಆಗುತ್ತೆ ಅದು. ಅಂಡ್ ಈಗ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡ್ಕೊಳಕ ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಕುದಿಸ್ಕೊಂಡಿನ ಅಷ್ಟ. ಈಗ ಫಸ್ಟು ಹಿಟ್ಟು ಹಾಕೊಂತೀನಿ, ಹಿಟ್ಟು ಹಾಕೊಂಡು ಇಡ್ತೀನಿ, ಅಂದ್ರೆ ನೆನಿತೈತಿ. ಅಂಡ್ ಹೇಳಲ್ಲ ನೋಡ್ರಿ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಕಂತೀನಿ ಅಂತೇಳಿ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಕಂತೀನಿ ಅಂತಂದ್ರ ಅನ್ವಿತಾ ಫೇವ್ರೇಟ್ ಡಿಶ್ ಮಾಡಕಂತೀನಿ. ಏನರ್ವಿ ಏನ ಗೊತ್ತಿಲ್ಲ ಹೇಳು. ಅದನ್ನು ಗೊತ್ತೈತಿ ನೋಡ್ರಿ. ಯಾಕಂದ್ರೆ ನೆನ್ನೆ ಹಸ್ಬೆಂಡ್ ಕೈಲಿ ಪುರಿ ಮಾಡಕ್ ಅಂತೇಳಿ ಹಿಟ್ಟು ತರ್ಸ್ಕೊಂಡೆ. ಸೊ ಹಂಗಾಗಿ ಗೊತ್ತೈತಿ. ಅಂದ್ರೆ ಅನ್ವಿತಾ ಬರ್ತಡೇ ದಿನ ಅನ್ವಿತಾ ಕೇಳಿದ್ಲು, ಮಮ್ಮಿ ಪುರಿ ಮಾಡು ಅಂತೇಳಿ. ಅವಾಗ ಮಾಡಕ್ ಆಗಿರ್ಲಿಲ್ಲ. ಹೌದು, ಕುಡಿಬಾರ್ದು. ಸೊ ಅನ್ವಿತಾ ಬರ್ತಡೇ ದಿನ ಪೂರಿ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ ಮಾಡ್ಬೇಕು ಅಂತೇಳಿ ಅನ್ಕೊಂಡೇನಿ. ಏನ್ ಕೋಇನ್ಸಿಡೆಂಟ್ ಅಂದ್ರ ಇವತ್ತು ಹೆಂಗಿದ್ರು ಸಂಡೇ ಐತಿ, ಏನೋ ದೋಸೆ ಏನೋ ಮಾಡೋದು ಬೇಡ. ಯಾಕಂದ್ರ ದೋಸೆ ಅದು ಮಾಡಕ್ ಅಕ್ಕಿನೂ ಖಾಲಿ ಆಗ್ಯಾವ. ಒಂದ್ ನಿಮಿಷ ಇರೋರಿಗೆ ಮಾತಾಡಕಂತೀನಿ. ದೋಸೆ ಅದು ಮಾಡಕ್ ಅಕ್ಕಿ ಇಲ್ಲ ರೇಷನ್ ಅಕ್ಕಿ. ಏನ್ ಮಾಡೋದು ಅಂತೇಳಿ ಹೆಂಗಿದ್ರು ಅಂತ ಪೂರಿ ಕೇಳಲ್ಲ. ಇವತ್ ಮಾಡಿದ್ರಾಯ್ತು ಅಂತೇಳಿ ಅನ್ಕೊಂಡ್ರ. ಸಂಡೇ ದಿನ ಹಸ್ಬೆಂಡ್ ಬರ್ಡೇನು ಬಂದ್ಬಿಟ್ಟೈತಿ. ಸೊ ಹಸ್ಬೆಂಡ್ ಅಲ್ಲಿ ಫುಡ್ ಅದು ಮಾರ್ನಿಂಗ್ ತಿನ್ನಂಗಿಲ್ಲ. ಏನೋ ಒಂದೊಂದ್ ಟೈಮ್ ತಿಂತಾರ, ರೇರ್. ಸೊ ಅಷ್ಟು ಇಷ್ಟ ಪಡಂಗಿಲ್ಲ. ಹಂಗಾಗಿ ಅವರು ಈವ್ನಿಂಗ್ ಬರ್ತಾರಲ್ಲ ಮಾಡಿ ಈಗ ಫಸ್ಟ್ ಮಾಡ್ತೀನಿ. ಅವ ಲೇಟ್ ಆಗೈತಿ ಮೊದ್ಲ. ಇಲ್ಲಿ ಸ್ಟೇಷನರಿ ಸ್ವಲ್ಪ ಸಿಕ್ತಾವ ನೋಡಿ. ಒನ್ ಟೈಮ್ ಹಸ್ಬೆಂಡ್ ಬರ್ಡೇನ ಹಿಂಗ ಡೆಕೋರೇಷನ್ ಅದು ಮಾಡಿ ಮಾಡಿಲ್ಲ. ಜಸ್ಟ್ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿವಿ. ಡೆಕೋರೇಷನ್ ಒಂದ್ಸಲನು ಮಾಡಿಲ್ಲ. ಮಕ್ಕಳ ಬರ್ಡೇ ಮಾಡಿದ್ರೆ ಡೆಕೋರೇಷನ್ ಮಾಡಿರೋದು. ನನ್ ಬರ್ಡೇಗೆ, ಹಸ್ಬೆಂಡ್ ಬರ್ಡೇಗೆ ಮತ್ತ ಒಂದು ಆನಿವರ್ಸರಿ ಸೆಲೆಬ್ರೇಷನ್ ಯಾವ್ದಕ್ಕೂ ಡೆಕೋರೇಷನ್ ಮಾಡಿಲ್ಲ. ನೋಡ್ರಿ ಅನ್ವಿತಾನ ಮಾಡ್ತಾಳಂತ ಡೆಕೋರೇಷನ್ ಮುಂದ. ಈಕಿಗೆ ಜಾಬ್ ಅದು ಸಿಕ್ಕಾದ್ಮ್ಯಾಗ. ಬ್ರಷ್ ಮಾಡಿದಿ. ಈಗ ಪೂರಿ ಮಾಡಕ ಹಿಟ್ಟನ ಹಾಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಒಳಗ ನಾನು ಪೂರಿ ಯಾವ ರೀತಿ ಮಾಡ್ತೀನಿ ಅಂಡ್ ಪೂರಿ ಜೊತೆಗೆ ನಾನು ಇವತ್ತು ಸಾಗು ಮಾಡ್ಬೇಕು ಅಂತ ಅನ್ಕೊಂಡಿನಿ. ಮತ್ತೆ ಆಲೂಗಡ್ಡೆ ಪಲ್ಯನೂ ಮಾಡ್ಬೇಕಂತ ಅನ್ಕೊಂಡಿನಿ. ಈಗ ಪೂರಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗ್ ಒಳಗ ಶೇರ್ ಮಾಡ್ಕೊಂತೀನಿ. ಪೂರಿ ಮಾಡ್ಕೊಳಕ ನಾನು ಹೋಳಿಗೆ ಹಿಟ್ಟು ತರಿಸ್ಕೊಂಡಿನಿ. ಇತ್ತಾಗ ನಾನು ಗೋಧಿ ಹಿಟ್ಟನ್ನು ತಗೊಂಡಿಲ್ಲ ಅಂಡ್ ಮೈದಾ ಹಿಟ್ಟನ್ನು ತಗೊಂಡಿಲ್ಲ. ಮೈದಾ ಹೆಲ್ತ್ ಒಳ್ಳೇದಲ್ಲ ಅಂತೇಳಿ ಸ್ವಲ್ಪ ಹೋಳಿಗೆ ಹಿಟ್ಟು ಗೋಧಿ ಹಿಟ್ಟು ಟೈಪ್ ಬರ್ತೈತಿ. ಸೊ ಹಂಗಾಗಿ ಹೋಳಿಗೆ ಹಿಟ್ಟಿನ ಇವತ್ತು ಪೂರಿ ಮಾಡೋದಾಯ್ತು ಅಂತ ಹೋಳಿಗೆ ಹಿಟ್ಟು ತರ್ಸಿನಿ. ಅಂಡ್ ಇದಕ್ಕ ಸ್ವಲ್ಪ ಚಿರೋಟಿ ರವೆ ಹಾಕ್ತೀನಿ. ಅದ್ರ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವು. ಉಬ್ಬಿ ನೋಡ್ಬೇಕು ಹೆಂಗ್ ಬರ್ತಾವ ಅಂತೇಳಿ. ನಾನು ಬಾಳ ದಿನ ಆಗೈತಿ, ಎಷ್ಟು ಬಾಳ ದಿನ ಅಂದ್ರ ವರ್ಷನ ಆಗೈತಿ ಅಂತ ಹೇಳ್ಬೋದು ಪೂರಿ ಮಾಡ್ಲಾರ್ದ. ಸೊ ಇವಾಗ ಹೋಳಿಗೆ ಹಿಟ್ಟು ಹಾಕೊಂಡಂತೀನಿ. ಈಗ ಬೇಸಿಗೆ ಐತಲ್ಲ, ಈಗ ಮಾಡಿದ್ರೆ ಮಾಡ್ಬೋದು ಪೂರಿನ. ವಿಂಟರ್ ಸೀಸನ್ ಬಂತಂದ್ರ ಮತ್ತ ನಾವು ಪೂರಿ ಮಾಡಂಗಿಲ್ಲ. ಅವಾಗ ಸ್ವಲ್ಪ ಹಿಂಗ ಕಫ ಆಗೋದು, ಕೆಮ್ಮು, ಹಿಂಗ ಒಬ್ರು ತಪ್ಪನೊಬ್ರಿಗೆ ಏನಾದ್ರು ಪ್ರಾಬ್ಲಮ್ ಇರ್ತೈತಿ. ಸೊ ಆ ಟೈಮ್ನ ಮಾಡಕ್ ಆಗಂಗಿಲ್ಲ. ಈಗ ಮಾಡಿದ್ರಾಯ್ತು ಅಂತೇಳಿ ಮಾಡಕ್ ಅಂತೀನಿ.
ಅದು ನಾಳೆಗೆನ ಅನ್ಗೆ ಸ್ಕೂಲ್ ಸ್ಟಾರ್ಟ್ ಆಗತ್ತಾ ಅಂತ ಹೇಳಿದ್ದೆ. ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಮಾಡ್ಕೊಡ್ತೀನಿ ಅಂತೇಳಿ. ಸೊ ಇವತ್ತು ಮಾಡಕ್ಕಂತೀನಿ ನೋಡ್ರಿ. ಒಂದು ಸ್ವಲ್ಪ ಚಿರೋಟಿ ರವೆ ಹಾಕೊಳ್ಳೋಣ, ಸಾಕಿಷ್ಟು. ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕಂತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ನೀರಕ್ಕೆ ಚೆನ್ನಾಗಿ ಚಪಾತಿ ಹಿಟ್ಟು ಹೆಂಗೆ ನಾದ್ಕೊಂತೀವಲ್ಲ ಹಂಗೆ ನಾದ್ಕೊಳ್ಳೋಣ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಷ್ಟು ನೀರ ಚೆನ್ನಾಗಿ ನಾದ್ಕೊಳ್ಳೋಣ. ಇಷ್ಟು ನೀರ ಎಣ್ಣೆ ಹಿಡಿತೈತಿ. ಸೊ ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ಹಿಟ್ಟು ನಾದ್ಕೊಂಡಿದ್ದಾಯ್ತು ನೋಡ್ರಿ. ಈ ಕನ್ಸಿಸ್ಟೆಂಟ್ ಒಳಗೆ ಹಿಟ್ಟು ನಾದ್ಕೊಂಡಿನಿ. ಚಪಾತಿ ಟೈಮ್ ನಾದ್ಕೊತೀವಿ ಹಂಗೆ ಸೇಮ್. ಸೊ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿ ಇಡೋಣಂತ. ಸ್ವಲ್ಪ ಎಣ್ಣೆ ಕುಡಿಲಿ. ಈಗ ನೋಡ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಚೆನ್ನಾಗಿ ಮಿದ್ಕೊಳ್ಳೋಣ ಅಂತ. ಈಗ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೊಂಡಿದ್ದಾಯ್ತು. ಇದು ಒಂದು ಸ್ವಲ್ಪ ಹೊತ್ತು ನೆನೆಯಲಿ. ಒಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಡೋಣ. ಫ್ರೆಂಡ್ಸ್, ಹಿಟ್ಟನ್ನ ಇಟ್ಕೊಂಡು ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡೋಕೆ ಆ್ಯಂಡ್ ಸಾಗು ಮಾಡೋಕೆ ಉಳ್ಳಾಗಡ್ಡಿ, ಟೊಮೆಟೊನ್ನು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಎರಡಕ್ಕೂ ಒಟ್ಟಿಗೆ ಕಟ್ ಮಾಡ್ಕೊಂಡ್ಬಿಟ್ಟೆ ಒಂದು ಸರ್ತಿಗೆನ. ಇದು ಸಾಗುಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ. ಇದು ಆಲೂಗಡ್ಡೆ ಪಲ್ಯಕ್ಕೆ ಸಪ್ರೇಟಾಗಿ ಇಟ್ಕೊಂಡಿನಿ. ಅದರ ಖಾರ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಕೈತಿ. ಸೊ ಹಾಗಾಗಿ ಆ್ಯಂಡ್ ಈ ಕಡೆ ಆಲೂಗಡ್ಡೆನ ಕುದಿಸ್ಕೊಂಡಿದ್ನಲ್ಲ ಅದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಕ್ಕಂತೀನಿ ಕೈಯಿಂದನ. ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯ ಅಂತೂ ಶೇರ್ ಮಾಡ್ಕೊಂಡಿನಿ ನಾನು ಹೆಂಗೆ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಅಂತೇಳಿ. ಫಸ್ಟ್ ಈಗ ನೋಡ್ರಿ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಬುಟ್ಟಿ ಇಟ್ಕೊಂಡಕ್ಕಂತೀನಿ. ಯಾಕಂದ್ರೆ ಪಲ್ಯದ್ದು ಅದು ಮಾಡೋಕ್ಕೆಲ್ಲ ಒಗ್ಗರಣೆ ಖಾಲಿ ಇಲ್ಲ. ಸೊ ಹಂಗಾಗಿ ನಾನು ನೈಟು ಸೋರೆಕಾಯಿ ಪಲ್ಯ ಮಾಡಿದೆ. ಸೊ ಇನ್ನು ಸೋರೆಕಾಯಿ ಪಲ್ಯ ಇಷ್ಟ ಐತಿ. ಹಸ್ಬೆಂಡ್ ಒಬ್ಬರ ತಿಂದ ನೋಡ್ರಿ. ಈ ಪಲ್ಯ ಯಾರು ಅಷ್ಟು ಇಷ್ಟಪಡಂಗಿಲ್ಲ. ಅದೇನು ಇವತ್ತೇನು ಖಾಲಿ ಆಗಂಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಆಲೂಗಡ್ಡೆ ಪಲ್ಯ ಇರ್ತೈತೆ ಆ್ಯಂಡ್ ಸಾಗು ಪೂರಿ ಇರ್ತೈತೆ. ಈ ಪಲ್ಯ ಇವತ್ತು ಹಂಗ ಮೆರಿತದೆ ಅನ್ಸುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಹಸ್ಬೆಂಡ್ ಅವ್ರು ರೊಟ್ಟಿ ಬೇಕಲ್ಲ, ರೊಟ್ಟಿ ಜೊತೆ ತಿಂದು ಒಂದು ಸ್ವಲ್ಪ ಖಾಲಿ ಮಾಡ್ತಾರ. ಅದೇನು ವೇಸ್ಟ್ ಏನು ಆಗಂಗಿಲ್ಲ. ನಾನು ಅದು ಪಲ್ಯ ಇದು ಚಮಚ ತಗೊಂಬ. ನಂಗೆ ಜಾಬ್ ಹಚ್ಚಿದ್ರು ಫಸ್ಟ್ ಪೇಮೆಂಟ್ ಸಾಕು. ನೋಡ್ರಿ ಏನೇನು ಹೇಳ್ತಾವ ನಿಂಗಿತ. ಆಲೂಗಡ್ಡೆ ಪಲ್ಯ ಮಾಡಿದ್ದೈತೆ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಆಗೈತಿ. ಸೊ ನೋಡ್ತಾ ಇರ್ಬೋದು. ಇವತ್ತು ನೀರದು ಹಾಕಿ ಏನು ಗ್ರೇವಿ ಟೈಪ್ ಏನು ಮಾಡಿಲ್ಲ. ತೆಳ್ಳಗ ಸ್ವಲ್ಪ ಹಿಂಗೆ ಇರಲಿ ಗಟ್ಟಿಯಾಗಿ ಪೂರಿ ಜೊತೆ ಚಲೋ ಇರ್ತೈತೆ ಅಂತೇಳಿ ಇವತ್ತು ಗಟ್ಟಿಯಾಗಿ ಮಾಡಿ ನೋಡ್ರಿ ಆಲೂಗಡ್ಡೆ ಪಲ್ಯ. ಸ್ವಲ್ಪ ಮಾಡೀನಿ, ಭಾಳ ಏನು ಮಾಡಿಲ್ಲ. ಯಾಕಂದ್ರೆ ಇಷ್ಟ ಇದ್ದು ಆಲೂಗಡ್ಡೆ. ಏನಿಲ್ಲ ಅಂದ್ರೂ ಒಂದ್ 4 ಆಲೂಗಡ್ಡೆ ಕೆಟ್ಟಿದ್ದು ನೋಡ್ರಿ. ಹೊರಗೆ ನೋಡಕ್ ಎಷ್ಟ್ ಚೆನ್ನಾಗದವ, ನೋಡಿದ್ರ ಒಳಗ್ ಕೆಟ್ಟವಂತ ಅನ್ಸೋದನ ಇಲ್ಲ. ಅದ್ರ ಕಟ್ ಮಾಡಿ ನೋಡಿದೆ. ಅದ್ರ ಕಟ್ ಮಾಡಿ ಹಾಕಿದ್ರ ಅಥವಾ ಒಂದು ಸ್ವಲ್ಪ ಚೆನ್ನಾಗಿ ಕುದಿತಾವ ಒಳಗೆಲ್ಲ ಅಂತೇಳಿ ಕಟ್ ಮಾಡಿದ್ರ ಒಳಗೆಲ್ಲ ಫುಲ್ ಟೊಳ್ಳು ಕರ್ರಗಾಗ್ಬಿಟ್ಟಿತ್ತು. ನೋಡಿದ್ರ ಹೊರಗೆ ಎಲ್ಲೂ ಒಂದ್ ಸ್ವಲ್ಪ ತೂತಿಲ್ಲ, ಏನೂ ಇಲ್ಲ. ಮತ್ ನೋಡಿದ್ರ ತೂತೈತಿ, ಹುಳ ಹತ್ತೈತಿ ಬಿಡ ಅನ್ನಕ್ಕ. ಹಿಂಗತೆ ಆಲೂಗಡ್ಡೆ ಕೆಟ್ಟಿದ್ದು ಇದು ಫಸ್ಟ್ ಟೈಮ್ ನೋಡಿದ್ದೆ ನಾನು. ಇನ್ನ ಮಟ್ಟ ಆದ್ರೂ ಹಂಗತೆ ಆಲೂಗಡ್ಡೆ ಕೆಟ್ಟಿದ್ದು ನಾನು ನೋಡಿದ್ದಿಲ್ಲ. ಅದೊಂದು 4 ಆಲೂಗಡ್ಡೆ ಇದ್ದಿದ್ರೆ ಇನ್ನು ಸ್ವಲ್ಪ ಪಲ್ಯ ಈಡಾಕಿತ್ತು. ಸೊ ಈಗ ನೆಕ್ಸ್ಟ್ ಬರ್ರಿ ಸಾಗು ಮಾಡೋಣ ಅಂತ. ಸಾಗು ಮಾಡೋಕ್ಕಂತೂ ಉಳ್ಳಾಗಡ್ಡಿ, ಟೊಮೆಟೊನು, ಹಸಿಮೆಣಸಿನ್ಕಾಯಿ ರೆಡಿ ಅದಾವು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬೋಗನಿಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಕ್ಕೆ ಇಟ್ಟೇನಿ. ಎಣ್ಣೆ ಕಾದ ನಂತರ ಸಾಸಿವೆ ಚಟಪಟ ಅನ್ಬೇಕು. ನೆಕ್ಸ್ಟ್ ಈಗ ಕರಿಬೇವು ಸೊಪ್ಪು, ಜೀರಿಗೆ ಏನು ಹಾಕೊಳ್ಳೋದೇನು ಬೇಡ, ಸಾಸಿವೆ ಅಷ್ಟು ಜಸ್ಟ್ ಸಾಕು. ನೆಕ್ಸ್ಟ್ ಈಗ ಇಂಗು ಸ್ವಲ್ಪ, ಈಗ ಇದು ಉಳ್ಳಾಗಡ್ಡಿ ಚೆನ್ನಾಗಿ ಎಣ್ಣೆ ಇವಾಗ ಬಾಡಿಸ್ಕೊಂಡು ಹಸಿ ವಾಸನೆ ಹೋಗಬೇಕು. ಕಲರ್ ಚೇಂಜ್ ಆಗಬೇಕು ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ.
ಈಗ ಟೊಮಾಟೋನ ಟೊಮಾಟೋನ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ ಅಂದ್ರೆ ಟೊಮಾಟೊ ಚೆನ್ನಾಗಿ ಬೇಯ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಚೂರು ಗರಂ ಮಸಾಲ ಇದಿಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಒಂದು ಸ್ವಲ್ಪ ಈಗ ಪೆಪ್ಪರ್ ಪೌಡರ್ ಹಾಕೋಣ. ಪೆಪ್ಪರ್ ಪೌಡರ್ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಈಗ ನೋಡಿ ಬೆಲ್ಲ ಹಾಕೋಣ. ಇದಿಷ್ಟು ಸಾಕು. ಒಂದು ಸ್ವಲ್ಪ ಸಾಗು ಸ್ವೀಟ್ ಇದ್ರನ ಟೇಸ್ಟ್ ಇರ್ತೈತಿ. ಸಾಗು ಸ್ವಲ್ಪ ಸ್ವೀಟ್ ಇದ್ರನ ಟೇಸ್ಟ್ ಇರ್ತೈತಿ ಪೂರಿ ಜೊತೆ. ಖಾರ ಸಾಗು ಬೇಕಿದ್ರೆ ಮಾಡ್ಕೋಬಹುದು, ಇಲ್ಲ ಸ್ವೀಟ್ ಸಾಗು ಇಷ್ಟಪಡೋರ್ನು ಸ್ವೀಟ್ ಸಾಗು ಮಾಡ್ಕೋಬಹುದು. ಆಲೂಗಡ್ಡೆ ಇರುತ್ತಲ್ಲ ಸ್ವಲ್ಪ ಖಾರ ಖಾರ, ಈಗ ಸ್ವಲ್ಪ ಸ್ವೀಟ್ ಸಾಗು ಇರಬೇಕು. ಬೆಲ್ಲದ ಬದಲಾಗಿ ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಕೋಬಹುದು. ನಾನು ಇಲ್ಲಿ ಬೆಲ್ಲನ ಹಾಕ್ಕೊಂಡಿನಿ. ಈಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ರಿ, ನಾನು ಇಷ್ಟು ನೀರನ್ನ ಆ್ಯಡ್ ಮಾಡೀನಿ. ಇವಾಗ ಚೆನ್ನಾಗಿ ಕುದಿದೆ. ನೆಕ್ಸ್ಟ್ ಈಗ ನೋಡ್ರಿ, ಒಂದು ಮಿಕ್ಸಿ ಜಾರ್ಗೆ ನಾನು ಪುಟಾಣಿ ಹಾಕ್ಕೊಳಕ್ ಅಂತೀನಿ. ಕಡಲೆ ಪಪ್ಪು ಅಂತೇನು ನೀವು ಹೇಳ್ತಿರಲ್ಲ ಅದು. ಸೊ ಇದಿಷ್ಟು ಕಡಲೆ ಪಪ್ಪನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ. ನೋಡ್ರಿ ಫ್ರೆಂಡ್ಸ್, ಈಗ ನೀರು ಚೆನ್ನಾಗಿ ಕುದಿಯಾಕತ್ತವು. ಈ ಸೈಡಿಗೂ ನಾನು ಈಗ ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಇಟ್ಕೊಂಡಿನಿ ಸಾಣಿಸಿ. ಈಗ ಈ ಕುದಿತಾ ಇರೋಂತಹ ಒಗ್ಗರಣೆಗೆ ಈ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಳ್ಳೋಣ. ಒಗ್ಗರಣೆಗೆ ಡೈರೆಕ್ಟ್ ಆಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಕ್ ಹೋದ್ರೆ ಗಂಟು ಹಾಕಂತೆ. ಸೊ ಹಾಗಾಗಿ ಹಿಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಂತೀನಿ. ನೋಡ್ರಿ, ಈಗ ಒಂದ್ ಸ್ವಲ್ಪನೂ ಗಂಟಾಗಿಲ್ಲ. ಸೊ ನೋಡ್ತಾ ಇದ್ದೀವಿ. ಈಗ ನೀರು ಹಾಕೊಳ್ಳೋಣ ಬರ್. ಏನ್ ಮಮ್ಮಿ ಇದ? ಸಾಗು ಅಂತಾರ ಇದಕ್ಕ. ಎದ್ರ ಕೂಡ ತಿನ್ನೋದಿದ? ಪೂರಿ ಕೂಡ ಇಷ್ಟ ಬರೀ. ಈಗ ನೋಡ್ರಿ, ನಮ್ ಸಾಗು ರೆಡಿ ಆಗಕಂತೈತಿ. ಸೊ ನೋಡ್ತಾ ಇರ್ಬೋದು. ಸ್ವಲ್ಪ ಕುದಿಲಿ ಇವಾಗ. ಓಕೆ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿ ಪೂರಿ ಜೊತೆಗೆ ಸಾಗು ರೆಡಿ ಐತಿ. ನೋಡ್ರಿ, ಚೆನ್ನಾಗಿ ಕುದಿಯಕಂತೈತಿ ಈಗ. ಸೊ ಈಗ ಇದು ರೆಡಿ ಆಗೈತಿ. ಆಫ್ ಮಾಡ್ತೀನಿ ನಾನು. ನೆಕ್ಸ್ಟ್ ಈಗ ಇಲ್ಲಿ ಎಣ್ಣೆ ಕೈಗೆ ಇಟ್ಕೊಂಡ್ರು ಪೂರಿ ಕರಿಯಕ. ನಾನು ಇಲ್ಲಿ ಪೂರಿ ಕರಿಯಕ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಕಂತೀನಿ. ನೋಡ್ರಿ, ಶೇಂಗಾ ಎಣ್ಣೆ ಕುಸುಬಿ ಎಣ್ಣೆ ಅಷ್ಟು ಸರಿ ಆಗಂಗಿಲ್ಲ ಪೂರಿ. ಸೊ ಹಂಗಾಗಿ ನೋಡ್ರಿ ಫ್ರೆಂಡ್ಸ್, ಈಗ ಹಿಟ್ಟನ್ನು ಚೆನ್ನಾಗಿ ನಾದೈತಿ. ಇದನ್ನ ಈಗ ಚೆನ್ನಾಗಿ ನಾವು ಸ್ವಲ್ಪ ಮಿಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಪೂರಿನ ಲಟ್ಟಿಸ್ಕೊಳ್ಳೋಣ ಅಂತ. ಈಗ ಬಂಡೆ ತಗೊಳ್ತಿ. ಈಗ ಸಣ್ಣ ನೀರು ಲಟ್ಟಿಸ್ತಿ. ಮಾಡುವಾಗ ಏನಿರ್ತೀಯನ ನಾ ಬರಂಗಿಲ್ಲ. ಹೋಗ ಈಗ ಅಂತೇನ್ಲೆ. ಮಮ್ಮಿ ಬಲೂನ್ ತರಂಗಿಲ್ಲ, ಲೈಟ್ ಇಲ್ಲ, ಸೆಲೆಬ್ರೇಷನ್ ಮಾಡೋದ. ಏನ ಮಾಡಪ್ಪ, ನಿಮ್ ಪಪ್ಪನ್ ಬರ್ತಡೇ ಸೆಲೆಬ್ರೇಷನ್. ಹೌದ ಅರ್ವಿನ್? ಏನ್ ಜಾತ್ರೆ ಮಾಡಾರ ಪಪ್ಪನ್ ಬರ್ತಡೇ? ಮತ್ತ ನಾವ್ ನಿನ್ನೆ ಬಿಸ್ಕಿಟ್ ಜ್ಯೂಸ್ ಕುರ್ಕುರಿ ಎಲ್ಲಾ ತಂದಿ ಚಲೋನ ಆತ ಬಿಡ. ಅವನ್ನ ತಗೊಂಡ್ ಪಾರ್ಟಿ ಮಾಡ್ಬಿಡಿ ಪಪ್ಪನ್ ಬರ್ತಡೇ ಪಾರ್ಟಿ. ಮತ್ತ ಎಗ್ ಪಪ್ ತರವಿ ಚಲೋ ಅದು. ಅಪ್ಪನ್ ಬರ್ತಡೇ ಟ್ಯೂಸ್ಡೇ, ಫ್ರೈಡೇ ಮತ್ತ ಸ್ಯಾಟರ್ಡೇ ಬರ್ಲಿಲ್ಲ. ಖರೆ ನನ್ನ ಬರ್ತಡೇ ಟ್ಯೂಸ್ಡೇ ಬಂತ. ಸಂಡೇ ಬಂದೈತೆ. ಎಗ್ ಪಪ್ ತಗೊಂಬಂದ ಅಜ್ಜ ಮಾಡಿ ಪಪ್ಪನ್ ಬರ್ತಡೇ ಲಟ್ಸಿರಿ. ಪೂರ ಲಟ್ಟಿಸ್ಬೇಕಿಲ್ಲ. ಚಿಪ್ಪಡಿ ಅಂತ ಮೆಲ್ಟ ಮಾಡಾಕ್ತೀನಿ. ಚಿಪ್ಪಡಿ ಹಾಕಂತ ಅದ್ ಸ್ವಲ್ಪ ಚಿಪ್ಪಡಿ ಆಗಿತ್ತ. ನಾನು ವಾಪಸ್ ಜಾಯಿಂಟ್ ಮಾಡಿ
ಸಣ್ಣದು ಯಾವ್ದಾರು ಬಾಕ್ಸ್ ಮುಚ್ಚಳ ಇತ್ತು ಅಂತಂದ್ರ ದೊಡ್ಡದು ಚಪಾತಿ ತರ ದೊಡ್ಡದು ಲಟ್ಸಿ ಅದು ಮುಚ್ಚಳ ಕ್ಯಾಪ್ ತಗೊಂಡ್ ಹಿಂಗ್ ಹಿಂಗ್ ಒತ್ ಬಿಟ್ರ ಜಲ್ದಿ ಜಲ್ದಿ ಪೂರಿ ಹಾಕವು. ಬಟ್ ಅಂತ ಮುಚ್ಚಳ ಯಾವ ಇಲ್ಲ ಇಲ್ಲ ಮನ್ಯಾಗ. ಅದಲ್ಲ ಮಮ್ಮಿ ಅಲ್ಲಿ ಒಂದು ಇದ್ರ ಬೇಕು ಉಪ್ಪಿಂದ. ಉಪ್ಪಿಂದ ಐತ್ ನೋಡಿ, ಇದನ್ನ ತಗೊಂಡ್ ಮಾಡ್ಬೇಕು. ಗೊತ್ತ ಸಣ್ಣ ಹಾಕೋ ಬಾಳೆ ಇದು ಎಡ್ಜಸ್ ಶಾರ್ಪ್ ಇರ್ಬೇಕು ಅಂದ್ರೆ ನೋಡೋ ಕಡೆ. ಅದಕ್ಕ ಜಾಸ್ತಿ ಇಟ್ಟು ಹೋಗಬೇಕು ಮಮ್ಮಿ. ಜಾಸ್ತಿ ಇಟ್ಟು ತಗೊಂಡ್ ದೊಡ್ಡ ಲಟ್ಟಿಸ್ಬೇಕು ಬಡ ಬಡ, ಅಂದ್ರ ಪುರಿ ಮಾಡಕ್ ಬಡ ಬಡ ಆಗ್ಬಿಡ್ತೈತಿ ಮಮ್ಮಿ. ಮೇ ಬಿ ಹೋಟೆಲ್ ಒಳಗ್ ಹಂಗ ಮಾಡ್ತಾರನ್ನ. ಇಲ್ಲ ಈಗ ನಾ ಮಾಡಕತ್ತಿನ ಹಿಂಗ್ ಮಾಡ್ತಾರ ಅವ್ರು. ದೊಡ್ಡದ ಇಷ್ಟು ದೊಡ್ಡದು ಬೇಕು ಅದಕ್ಕ. ದೊಡ್ಡದು ಲಟ್ಟಿಸ್ಬಿಡುದು. ಹೌದು ಮಮ್ಮಿ, ಇವತ್ತ ಫಸ್ಟ್ ಟೈಮ್ ನೋಡೋಣ ಫ್ರೆಂಡ್ಸ್. ಇದು ಇಷ್ಟು ದೊಡ್ಡ ತಗೊಂಡಿ ನೋಡ್ರಿ ಉಡಿ ಹೆಂಗಾಗುತ್ತೆ. ಮಮ್ಮಿ ಅದ ನಂಗ ನೋಡ್ರ ನೀನ ಇದನ್ ಮಾಡಾಕೈತಿ ಅಂತ ಅನ್ಸಾಕತ್ತೈತಿ. ಮುಟ್ಟಿಗೆ ಪಿಜ್ಜಾ. ಪಿಜ್ಜಾ ಪಿಜ್ಜಾ ಹಿಂಗ ಮಾಡ್ತಾರ. ಮತ್ತೆ ಈಗ ಹಿಂಗ್ ಮಾಡಿನಲ್ಲ ಈಗ ಹಿಂಗ ಇದ್ರ ಮ್ಯಾಗಿಟ್ಟು ಬೇಯಿಸಿ ಮ್ಯಾಗ ಸಾಸು ಅವೆಲ್ಲ ಉಳ್ಳಾಗಡ್ಡಿ. ನಿಮ್ ಪಿಜ್ಜಾ ಮಾಡ ಬಹಳ ದಿವ್ಸ ಆತ. ಬಾಳ ದಿವಸ ಪಿಜ್ಜಾ ಮಾಡಿ ಊಟ ಮಾಡೇ ಇಲ್ಲ. ಎಷ್ಟು 4-5 ವರ್ಷ ಲಾಕ್ಡೌನ್ ಇತ್ತು. ಮತ್ತ ಈ ಮನೆಗ್ ಬಂದಿಂದ ಎರಡನ ಒಂದ್ಸಲ ಮಾಡಿದ್ವಿ ಪಿಜ್ಜಾ. ಅದ್ರ ಬಹಳ ಮಸ್ತ್ ಆಗಿತ್ತದ. ಫಸ್ಟ್ ಟೈಮ್ ಮಾಡಿದ್ವಿಲ್ಲ. ಯಾವ್ದಾರ ಸುದ್ದಿ ತೆಗದ್ರ ಹಿಂಗ ಅರಿವಿನ ಎಲ್ಲರೂ ಹೋಗಿ ಎಲ್ಲರೂ ಹೊಕ್ಕೋ ಮಾತು. ನೋಡು ನಾ ಈಗ ಪೂರಿ ಅವ ಮಾಡ್ತೀನಿ ಅಂತಂದ್ರೆ ಈಗ ಪೂರಿ ಮಾಡಕಂತೀನಿ. ಮತ್ ಇದು ಆಗಿ ಮತ್ ಈಗ ಪಿಜ್ಜಾಗ್ ಹೋದ್ರಿನ ಮತ್ ಹಂಗ ಮಮ್ಮಿ ನಾವ ಹೋಗಿಲ್ಲ ಗ್ಯಾಸ್ ಕಟ್ಟಿ ಅದು ದೊಡ್ಡ ಹಚ್ಚಿದೆ ನೋಡಿ. ನೋಡ್ರಿ ಇಷ್ಟು ದೊಡ್ಡ ಮಾಡೀನೀಗ. ದೊಡ್ಡ ಚಪಾತಿ ಲಟ್ಸ್ಬಿಟ್ಟಿನಿ ಈಗ. ರೆಡಿ ಇರ್ವಿನ. ಆದ್ರೆ ಇಷ್ಟು ದೊಡ್ಡದು ಲಟ್ಸಕ್ ಸ್ವಲ್ಪ ಟೈಮ್ ಹಿಡಿತು. ಅಷ್ಟ್ರೊಳಗ ಇನ್ನೊಂದು 4 ಪೂರಿನ ರೆಡಿ ಹಾಕಿದ್ವಿ. ಈಗ ನೋಡೋಣ ಎಷ್ಟು ಪೂರಿ ಹಾಕ. ಒಂದಾಯ್ತು ನೋಡು. ದಪ್ಪು ಭಾಳ ಆಗೈತಿ. ನೋಡೋಣ ಹೆಂಗ ಅಕ್ಕವ ಟೆಸ್ಟ್ ಮಾಡೋಣ ಅಂತಾರೆ. ಇದು ಅಡ್ಜಸ್ಟ್ ಶಾರ್ಪ್ ಇಲ್ಲಲ್ಲ, ಜಲ್ದಿ ಇದು ಆಗಲ್ಲ. ಮೂರಲ್ಲ ಅದಕ್ಕೆ 4 ಹಾಕೋ. ಪೂರಿ ಹಾಕೋ ನೋಡು. ಮತ್ತಿಷ್ಟು ಹಿಟ್ಟು ಏನ್ ಮಾಡೋದ ಉಳದಿದ್ದು ಮತ್ ನಾದುದು ಹೊಲಕ್ ಹೋಗ್ತೈತಿ ನೋಡ್. ಇಲ್ಲೆಲ್ಲ ಇದಾತ. ತಗೋ ನಮಗೇನಂತ. ಇಲ್ಲೊಂದು ಡಿಸೈನರ್ ಚಪಾತಿ ಆಗತ್ ನೋಡಿ. ಇಲ್ಲಿ ಹಂಗ ಮಾಡೋನ್ ತಡಿ. ಡಿಸೈನ್ ಚಪಾತಿ ಆಗತ್ತೆ. ಇದು ಡಿಸೈನ್ ಪೂರಿ ಆಗತ್ತೆ. ಇದೊಂದು ಡಿಸೈನ್ ಪೂರಿ ಮಾಡೋಣ. ಇದು ಪಪ್ಪಾ ಕೊಡೋಣ. ಇದೊಂದು ಡಿಸೈನ್ ಪೂರಿ ಆಗತ್ ನೋಡು. ಸಾಕು. ಇದನ್ನ ವಾಪಸ್ ಲಟ್ಟಸ್ ಮಮ್ಮಿ. ಇದು ಚೆನ್ನಾಗಿಲ್ಲಪ್ಪ. ಈಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ಪೂರಿ ಮಾಡ್ಕೊಳೋದ ಚಲೋ ಐತಿ. ಸರಿ ಟೇಸ್ಟ್ ಮಾಡಕ್ ಮಮ್ಮಿ ಮಾಡ್ಯಾರ, ಮಾಡಾಕಲ್ಲ.
ಟೆಸ್ಟ್ ಮಾಡ್ದೆ ಹೆಂಗಕ್ಕವು ಅಂತೇಳಿ ನಂಗೆ ಅಷ್ಟು ಚಲೋ ಅನಿಸ್ಲಿಲ್ಲ. ಮಾಡೋಣ ಸ್ಟಾರ್ ಪೂರಿ ಆಗೈತೆ ನೋಡ್ರಿ ಇಲ್ಲಿ. ಹೌದ ನೋಡು ಪಪ್ಪ ಅಂತ ಮಾಡೇವಿ ಇದನ್ನ ನಾವು. ಅಯ್ಯೋ ಪಪ್ಪ ಎಲ್ ರಾತ್ರಿ ಬರ್ತಾನ. ಸರಿ ಸರಿ ನೋಡಪ್ಪ ನಾನು ನೋಡಾಕತ್ತೇನೆ. ಫ್ರೆಂಡ್ಸ್ ಪೂರಿ ಉಬ್ಬಬೇಕು ಅಂದ್ರ ಹಿಂಗ ಪೂರಿ ಮ್ಯಾಗ ಎಣ್ಣೆ ಹಾಕ್ರಿ ಅಂದ್ರ ಉಬ್ಬಿ ಬರ್ತೈತಿ. ಎಷ್ಟು ಮಸ್ತ್ ಬರಾಕತ್ತಾವ ಪೂರಿ. ನೋಡ್ರಿ ಮಸ್ತ್ ಪೂರಿ ನೋಡ್ತಿರ್ಬೋದು. ಸ್ವಲ್ಪ ಚಿರೋಟಿ ರವೆ ಹಾಕ್ಬೇಕಂದ್ರ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾವ. ಮಮ್ಮಿ ಇದ್ರಂದ ಹವಾ ನಿಂತೈತಿ ಇನ್ನು ಇದ್ರಂದ ಹವಾ ಮಾಡ್ಕೊಡ್ತೀನಿ ಉಂಡ್ ಬಿಡ್ರಿ. ಸರಿ ರೀ ಇದ್ರದ್ದು ಹವಾ ಹೋಗುವ. ಸಣ್ಣ ಪೂರಿ ತೆಗಿಯೋಗ ನಿಂತದನ ಹಗರ್ಕ ತೆಗಿಯಾನತ್ತ ಮೆಲ್ಕ ಸ್ವಲ್ಪ ತಡಿ ಅದಕ್ಕ ನೋಡ್ರಿ ಸಾಕ. ಮಮ್ಮಿ ನೋಡಿಲೆ ತಡಿ ನೋಡ್ತೀನಿ. ಈಗ ಮತ್ತ ಆಲೂಗಡ್ಡೆ ಪಲ್ಯ ಬೇಕಾ ಬೇಡ? ಬ್ಯಾಡ. ಬಡಬ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತಂದ್ ಹೇಳ್ರಿ. ಸಾಗು ಜೊತೆ ಪೂರಿ ಚಲೋ ಐತೆ ಟೇಸ್ಟ್, ಆಲೂಗಡ್ಡೆ ಪಲ್ಯ ಜೊತೆ ಐತೆ ಅಂತ. ಹೆಂಗೈತೆ ಅರ್ವಿನ್? ಎರಡು ಟೇಸ್ಟ್ ಮಾಡಿದಿ? ಪಲ್ಯ ಜೊತೆ ಚಲೋ ಐತಿ. ನೀ ಏನೇನ್ ಟೇಸ್ಟ್ ಮಾಡಿದೇವ? ಮಾಡ ನಿನ್ ಫೇವ್ರೇಟ್ ಅಲ್ಲ, ನೀನ ಈಗ ಮೇನ್ ಕಮೆಂಟ್ ಮಾಡೋದು ಹೆಂಗಾಗ್ಯವು ಪೂರಿ ಸಾಗು ಬಾಜಿ ಅಂತೇಳಿ. ಪೂರಿ ಮತ್ತೆ ಸಾಗು ಮಸ್ತ್. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ತಡಿ 2 ಬೈಟ್. ಬಟಾಟೆ ಪಲ್ಯ ಮತ್ತು ಸಾಗು ಮತ್ತು ಪುದಿ ಮೂರು ಮಸ್ತ್. ಬಾಜಿ ಜೊತೆನೂ ಚಲೋ ಐತಿ. ಎರಡು ಬೆಸ್ಟ್ ಐತೆ. ತಿನ್ರಿ. ಇಬ್ರು ಹಂಗೆ ಟ್ರಂಕ್ ತಿನ್ಲಿ. ಸಾಗು ಸುಡಾಕತ್ತೆ ತಿನ್ನಾಕಲ್ಲ. ಎಲ್ಲಿ ಸುಡಾಗೈತಿ? ಸುಡಾಕತ್ತೆ ಹಿಂಗೆ ಓದ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡಿನಿ. ನೋಡ್ತಾ ಇರ್ಬೋದು ಈ ಸೈಜ್ ಸಾಕು ಪೂರಿ ಮಾಡಕ್ಕ. ಈಗ ಹಿಟ್ಟಲ್ಲಿ ಒಂದು ಸ್ವಲ್ಪ ಹೊಳ್ಳಾಡಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಈ ರೀತಿ ಈ ಸೈಜ್ ಸಾಕು ಪೂರಿ. ಓಕೆ ಫ್ರೆಂಡ್ಸ್, ನಾನೀಗ ನಾಷ್ಟ ಮಾಡಕ್ಕೆ ಪ್ಲೇಟ್ ರೆಡಿ ಮಾಡ್ಕೊಂಡೆ ನೋಡ್ರಿ. ಪೂರಿ ಮಾತ್ರ ಸಖತ್ತಾಗ್ಯಾವು. ಸೊ ನೋಡ್ತಾ ಇರ್ಬೋದು. ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ನೋಡ್ರಿ ಅನ್ವಿತಾ ಎಷ್ಟೊಂದು ಪೂರಿಗಳನ್ನ ಲಟ್ಸ್ಯಾಳ. ನೋಡ್ತಾ ಇರ್ಬೋದು. ನಾನು ವಿಡಿಯೋ ಎಡಿಟ್ ಮಾಡಕ್ ಅಂತಿದ್ದೆ. ನಾನು ಎಡಿಟ್ ಮಾಡೋರಾಗ ನೋಡ್ರಿ ಇನ್ನು ಎಡಿಟ್ ಪುರಾನು ಮುಗ್ದಿಲ್ಲ. ಮಮ್ಮಿ ಬಾ ಅಂತ ಅಂದ. ಪೂರಿಗಳನ್ನ ಫಸ್ಟ್ ಟೈಮ್ ಲಟ್ಸಿ ಚಂದ ಲಟ್ಸಿಲ್ಲ ನೀತ ಗುಂಡಾಗ
ಇದು ಚಂದ ಆಗೈತಿ, ಇದು ಚಂದ ಆಗೈತಿ, ಇದು ಚಂದ ಒಟ್ಟು ಚಂದ ಆಗೈತಿ. ಮಸ್ತ್ ತರಡ್ಸಿ ನೋಡಲ್ಲಿ ಎಣ್ಣೆ ಕಾದೈತಿ. ಹಾಕ್ಲಿ. ಹಾಕ. ಅಗರ್ಕ ಬಿಡ್ಬೇಕು ಎಣ್ಣೆ ಒಳಗ. ಎಣ್ಣೆ ಸರಿಯಪ್ಪ, ಮತ್ ಗರ್ಲ ಎಬ್ಸಿ ಇಬ್ರು ಜಗಳ ಮಾಡ್ತೀರಿ ನೀವು. ಹಂಗತ್ತೆ ಎಣ್ಣೆ ಹಾಕಿ ಮ್ಯಾಗ ಹೋಗ್ತಾವ ಅಂದ್ರ. ಫಸ್ಟ್ ಟೈಮ್ ಅನ್ವಿತಾ ಪೂರಿ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ್. ಮುಂಜಾನೆ ಮಾಡೋದು ನೋಡ್ಕೊಂಡಾಳ, ಸೊ ಹಂಗಾಗಿ ಮಾಡಕ್ಕಂತಾಳ. ಇನ್ನೂ ಇಷ್ಟಿಷ್ಟ ಐತಿ ನೋಡ್ರಿ. ಹಸ್ಬೆಂಡ್ ರಾತ್ರಿ ಬಂದ ಮಾಡಿದ್ರಾತ ಅಂತೇಳಿ. ಹೊಳಸಿದ್ರೆ ಇಲ್ಲ, ಹೊಳಸ್ಬೇಕ. ಒಂದ ಕಡೆ ಬೇಯಿಸ್ತೇನ ಹಸಿ ಬಿಸಿ. ಅನ್ವಿತಾ ಪೂರಿ ಹೆಂಗ್ ಮಾಡ್ಯಾಳ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀನೇನ್ ಮಾಡಾಕತ್ತೇಪ್ಪ? ಉಳ್ಳಿ ಅಕ್ಕ ಗುಳ್ಳಿ ಮಾಡ್ಕೊಡಕಂತಿ. ಮಾಡ್ರಿ. ಹಂಗ ನೋಡಿ, ಈ ಸೈಡ್ ತಗೋದ ನಿನ್ ಸೈಡ್. ಹಂಗ ಗುಡ್, ಚಲೋ ಬಂತ ನೋಡು. ಹಿಂಗ ನೋಡಿ ಪೂರಿ ಮಾಡೋದು. ಸೂಪರ್ ನೋಡ್ರಿ. ಅನ್ವಿತಾ ಪೂರಿ ಮಾಡಕ್ ಕಲತ್ಲು. ಅದರ ಹಿಟ್ಟು ಅದೆಲ್ಲ ಹಿಟ್ ಅದೇನು ಈಸಿನ ಐತ್ ತಗೋ. ಸರಿಯಾಗಿ ಹಾಕ್ಬೇಕು ಎಣ್ಣೆ ಮ್ಯಾಗ ಅಂತ ಸರಿ ಉಬ್ತಾವ. ಇನ್ನು ಹಾಕೋ, ಇನ್ನು ಉಬ್ತೈತಿ. ನೀ ಸರಿ ಹಾಕವಲ್ಲಿ. ಕಳ್ಸಿ ಅದ್ರಕ ಮತ್ತ ಎಣ್ಣೆ ಗರಂ ಆಗಿರ್ತೈತಿ ಬಾಳ. ಹಿಂಗ ಇವು ಮಾರಿ ಮ್ಯಾಗಿನ ದೇವ್ರು ನೋಡಿಲ್ಲ ಎಲ್ಲ ನಿಂದ ತುಸಾರಿ